ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನೀವು ನೋಡ್ತಿದ್ದೀರಾ ಪೂರ್ವಿಸ್ ರೆಸಿಪೀಸ್ ಅಂಡ್ ಬ್ಲಾಗ್ ಚಾನಲ್. ಇವತ್ತು ಬಟ್ ಇದು ತುಂಬ ಹಿಂದಿನ ವಿಡಿಯೋ, ಆದರೆ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದು ವಿತ್ ಮೆಮೊರಿ ಇರಲಿ ಅಂತ. ನೋಡ್ತಾ ಇರ್ಬೋದು ಎಷ್ಟು ನೈಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಿಮ್ಗೆ ಅನಿಸ್ಬೋದು ಏನಪ್ಪ ಇಷ್ಟು ನೈಟಲ್ಲಿ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ನಿಮಗೆ ಆಲ್ರೆಡಿ ತಮ್ಲೈನು ಟೈಟಲ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ತುಂಬ ದಿನದ ಆಸೆ ಆ್ಯಂಡ್ ಕನಸು ಅಂತಲೇ ಹೇಳ್ಬೋದು. ಇದು ಯಾವಾಗ ಹುಟ್ಕೊತು ಮಂತ್ರಾಲಯಕ್ಕೆ ಅಂದರೆ ಇದರಿಂದ ಒಂದೊಂದು ದೇವಸ್ಥಾನಕ್ಕೆ ಹೋಗೋದಕ್ಕೂ ನಾವು ಒಂದೊಂದು ಸ್ಟೋರೀಸ್ ಇದೆ. ಯಾಕಂದರೆ ನನಗಾಗ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ನಲ್ಲ. ಸೊ ಆಗ ನನಗೆ ಲಾಸ್ಟ್ ಎಂಡಿಂಗ್ ನಂದು ಡೇ ಅವತ್ತಿಂದು, ಆ ಎಂಡಿಂಗಲ್ಲಿ ನನಗೆ ಅಟ್ಲೀಸ್ಟ್ ಓಕೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಬೇರೆಯವ್ರು ಹೇಳಿದಾಗ ಓಕೆ ಆಯಿತು ಹೋಗೋಣ, ಅದಕ್ಕೂ ಬರ್ತೀವಿ ಹುಷಾರಾದರೆ ಅನ್ನೋ ಥರ ಇತ್ತು. ಸೊ ಅದಾದಮೇಲೆ ಪಾಪ ಆದಮೇಲೆ ಹೋಗಬೇಕಾಗಿತ್ತು. ನಮ್ಮ ಪೂರ್ವಿ ಹುಟ್ಟಾದ್ಮೇಲೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು ಲಾಕ್ಡೌನ್ಸ್ ಆಯಿತು. ಸೊ ಈ ಥರ ಎಲ್ಲ ಡಿಫಿಕಲ್ಟ್ ಆದಾಗ ನಮಗೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ನೋಡ್ತಾ ಇರ್ಬೋದು ನೈಟೆಲ್ಲ ಜರ್ನಿ ಮಾಡಿ ನಾವು ನೈಟು ಒಂದು 10ಗೋ ಸಮಥಿಂಗ್ ಬಿಟ್ವಿ. ಸೊ ನಾವು ಮಾರ್ನಿಂಗೆಲ್ಲ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ಗೆ ಎಂಟರ್ ಆಗಿದ್ದೀವಿ. ಸೊ ನಾನು ಎಲ್ಲ ಕಡೆ ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಎಲ್ಲ ನೈಟ್ ಇದ್ದಿದ್ದರಿಂದ ವೀಡಿಯೋಸ್ ಕ್ಲಾರಿಟಿ ಬರಲ್ಲ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು ದೇವಸ್ಥಾನ ನೋಡ್ಬಿಟ್ಟು ನನಗೆ ವಾವ್ ಅನಿಸ್ಬಿಡ್ತು. ಯಾಕೆಂದರೆ ತುಂಬ ಚೆನ್ನಾಗಿದೆ, ಒಂಥರ ತುಂಬ ಪೀಸ್ಫುಲ್ ಆಗಿದೆ, ತುಂಬ ದೊಡ್ಡ ದೇವಸ್ಥಾನ. ಸೊ ಹಾಗಾಗಿ ನಾವು ಸ್ನಾನ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ದರ್ಶನ ಮಾಡೋಣ ಅಂತ ಅನ್ನೋದೊಂದು ಆಸೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ರೆ ಅಲ್ಲಿ ನೀರು ಇಲ್ಲ. ಆಮೇಲೆ ಮತ್ತೆ ಅಲ್ಲಿಂದ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿಕೊಂಡು ಅಲ್ಲಿ ನೀರು ತೊಗೊಂಡು ಸೊ ಎಲ್ಲರೂ ರೂಮ್ ತೊಗೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ. ಸೊ ಯಾಕೆಂದರೆ ನಾವು ಅಲ್ಲಿಂದೆಲ್ಲ ಜರ್ನಿ ಮಾಡ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಒಂಥರ ಫ್ರೆಶ್ ಅಪ್ ಆದರೆ ತುಂಬ ಮೈಂಡು ಒಂಥರ ಪೀಸ್ಫುಲ್ ಆಗಿರ್ತದೆ ಅನ್ನೋದೊಂದಿದು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಎಲ್ಲ ಹೋಗ್ತಾ ಇದ್ದಾರೆ ಎತ್ಕೊಂಡು. ಮಾತ್ರ ಅವತ್ತಂತೂ ಸಿಕ್ಕಾಪಟ್ಟೆ ಜನ. ನೋಡ್ತಾ ಇರ್ಬೋದು ಬೆಳಿಗ್ಗೆನೇ ದರ್ಶನ ಆಗಿದ್ದು ನಮಗೆ ವಿತಿನ್ 6:30 ಅಷ್ಟರಲ್ಲೆಲ್ಲ ಸಮಥಿಂಗ್. ನಮಗೆ ಆಲ್ರೆಡಿ 6:30 ಒಳಗಡೆ ಹೋದ್ವಿ. 7 ಎಲ್ಲ ಹೊರಗಡೆ ಬಂದ್ವಿ. ಅಂದರೆ ತುಂಬ ಬೇಗನೆ ದರ್ಶನ ಆಗುತ್ತೆ, ತುಂಬ ಕಾಯಬೇಕು. ಈಗ ನೋಡ್ತಾ ಇರ್ಬೋದು ಇವನ್ ತಿರುಪತಿನಲ್ಲೆಲ್ಲ ಎಷ್ಟು ಕಾಯಬೇಕು. ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದರೆ ಚಾಮುಂಡೇಶ್ವರಿ ಆಗಿರ್ಬೋದು, ನಂಜನಗೂಡು ಆಗಿರ್ಬೋದು, ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಎಲ್ಲ ನೋಡ್ಬೋದು ನೀವು. ಎಷ್ಟು ರಶ್ ಇರುತ್ತಲ್ವ. ಸೊ ಇಲ್ಲಿ ಆ ಥರ ಇಲ್ಲ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ವಯಸ್ಸಾದವ್ರಿಗೆ ಮಕ್ಳುಗಳು ಎತ್ಕೊಂಡು ಹೋಗೋರಿಗೆ ಸ್ವಲ್ಪ ಸೈಡ್ ಜಾಗ ಬಿಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ ದರ್ಶನ ಟೈಪ್ ಬಿಟ್ಟಿದ್ದಾರೆ. ಸೊ ನಾವಂತೂ ಬೆಳಗ್ಗೆ ಇದ್ದಿದ್ದರಿಂದ ಡೈರೆಕ್ಟ್ ದರ್ಶನನೇ ಮಾಡಿದ್ವಿ. ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ. ಯಾಕೆಂದರೆ ಒಂದು ಮೆಮೊರಿ ಥರ ಇರಲಿ. ಒಂದು ಚೆನ್ನಾಗಿದೆ ಪ್ಲೇಸಸ್ಸು, ತುಂಬ ಪೀಸ್ಫುಲ್ಲಾಗಿದೆ. ಸೊ ಇನ್ನೊಂದು ದೇವ್ರನ್ನ ಏನೂ ಹಾಕಿರಲ್ಲ. ಸೊ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ನಾವು ದೇವ್ರನ್ನ ನೋಡಿದ್ವಿ. ಸೊ ನಿಮ್ಗೆ ಅಲ್ಲಿ ವೀಡಿಯೋಸು ಸುಧಾ ಓಡ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ಅದೆಲ್ಲ ಸ್ಕ್ರೀನ್ ಮೇಲೆ ಸುಧಾ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ನೋಡೋರು ಸುಧಾ ಆಚೆಯಿಂದಲೇ ನೋಡ್ಬೋದು ಅಭಿಷೇಕ ಎಲ್ಲ ಹೇಗಾಗ್ತಾ ಇದೆ ಅಂತ.
ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮಗಂತೂ ಫಸ್ಟ್ ಟೈಮ್ ಹೋಗಿದ್ರಿಂದ ಏನೋ ಒಂಥರ ಮನ್ಸಿಗೆ ಸಮಾಧಾನ, ಖುಷಿ. ಸೊ ತುಂಬ ಜನ ಅಲ್ಲಿ ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಮಂಡಿ ಊರಿದ್ದು ನಮಸ್ಕಾರ ಆಗಿರ್ಬೋದು, ಸಮಥಿಂಗ್ ಎಲ್ಲ ರೀತಿಯೂ ಮಾಡ್ತಾಯಿದ್ರು. ಸೊ ಆಗ ನೋಡಿದ್ರೆ ದೇವ್ರ ಮೇಲೆ ಎಷ್ಟು ಮಹಿಮೆ ಇದೆ, ದೇವ್ರ ಬಗ್ಗೆ ಅಟ್ಲೀಸ್ಟ್ ಮಹಿಮೆ ಇದೆ ಅನ್ನೋದು ಗೊತ್ತಿದೆ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ಹೋದ್ವಿ. ಆದಷ್ಟು ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಆದಷ್ಟು ನೋಡೋಣ, ದೇವ್ರು ಒಳ್ಳೇದು ಮಾಡಿದ್ರೆ ಆದಷ್ಟು ಬೇಗ ಹೋಗ್ಬಿಟ್ಟು ಬರೋಣ. ಸೊ ಆದಷ್ಟು ಫಸ್ಟು ನಾವು ಕೇಳೋದೇನೆಂದರೆ ಒಂದು ಆರೋಗ್ಯ ಫಸ್ಟ್ ಕೊಡಲಿ. ಆರೋಗ್ಯ ನೆಮ್ಮದಿ ಕೊಟ್ಟರೆ ಸೊ ಆಮೇಲೆ ತಾನಾಗಿ ತಾನೇ ಎಲ್ಲನೂ ಮಾಡ್ಬೋದು. ಬಟ್ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದಕ್ಕಾಗತ್ತಲ್ವಾ. ತುಂಬ ಪೀಸ್ಫುಲ್ಲಾಗಿದೆ ಮಾತ್ರ. ಯಾರ್ಯಾರೆಲ್ಲ ಹೋಗಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಹೋಗಿದ್ವಿ ಅಂತ. ಸೊ ಅವಾಗ ಅನ್ಸುತ್ತೆ ಓಕೆ ನನ್ನ ಸಬ್ಸ್ಕ್ರೈಬರು ಸುಧಾ ಇದ್ದಾರೆ ಅಂತ. ಸೊ ತುಂಬ ಖುಷಿ ಆಯಿತು ಹೋಗಿದ್ದು. ಬಟ್ ಅವತ್ತು ವೀಡಿಯೋಸ್ ಮಾಡಬಾರ್ದು ಅಂತ ಇದ್ದಿದ್ದು. ಸೊ ಹಾಗಾಗಿ ಒಂದು ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಅಪ್ಪ ಮಕ್ಕಳದೆಲ್ಲ ಫೋಟೋಸ್ ಹೊಡೆದು ಇವಾಗ ನಾನು ಒಂದು ಸ್ವಲ್ಪ ಒಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಮಾತಾಡೋದಕ್ಕೆ ಎಷ್ಟು ವಾಯ್ಸ್ ಬರ್ತಾಯಿದೆ ನೀವೇ ನೋಡಿದ್ರಲ್ಲ. ಇವಾಗ ಒಂದೊಂದು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ, ಯಾಕಂದರೆ ಬರೀ ನಾನೇ ಮಾತಾಡ್ತಾಯಿದ್ರೆ ನಿಮಗೂ ಬೋರ್ ಆಗಬಾರ್ದಲ್ಲ ಅಂದ್ಬಿಟ್ಟು. ಸೊ ಅಲ್ಲಿ ಮಂತ್ರಗಳು ಪಠನೆ ಮಾಡ್ತಿದ್ದು ಜಾಸ್ತಿ. ಇವಾಗ ಅಭಿಷೇಕ ನಡೀತಾ ಇತ್ತಲ್ಲ, ಸೊ ಆ ಟೈಮಲ್ಲಿ ಹಾಗಾಗಿ ಸೊ ನಾವು ಸುಧಾ ಮತ್ತು ಇನ್ನೊಂದು ಅದು ಒಂದು ಹಣೆಗೆ ಇಕ್ಕಿಡೋದ್ರಲ್ಲ ಎಲ್ಲರಿಗೂ ಒಂಥರ ಏನು ಸೂಪರಾಗಿದೆ ಅಲ್ಲ. ಒಂಥರ ಅದನ್ನು ಆಚೆ ಇಟ್ಕೊಂಡಿರ್ತಾರೆ ಹುಡುಗರುಗಳು, ಅದನ್ನು ಹಚ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಸೊ ನನ್ನ ಮಗಳಿಗೆಲ್ಲ ಹೆಂಗೆ ಕ್ಯೂಟಿ ಥರ ಕಾಣಿಸ್ತಾಯಿದ್ರು. ಸೊ ಈಗ ಆಲ್ರೆಡಿ ನನ್ನ ಮಗಳು ತುಂಬ ವರ್ಷದ ಮೇಲೆ ಆಗಿಬಿಟ್ಟಿದೆ. ಸೊ ನಾವು ವರ್ಷ ತುಂಬ ಮುಂಚೆ ಹೋಗಿದ್ದು ವಿಡಿಯೋ ಇದು. ಆಲ್ರೆಡಿ ವಿತಿನ್ 4-5 ಮಂತ್ಸ್ ಆಯಿತು ಅನ್ಕೋತೀನಿ. ಸೊ ಇದು ಹೋಗ್ಬಿಟ್ಟು ಬಂದು ವಿಡಿಯೋ ಇನ್ನೂ ಇದ್ದಿದ್ದಕ್ಕೆ ಸೊ ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಮಾತ್ರ ಸರೌಂಡಿಂಗ್ ಅಂತೂ ನಂಗೆ ತುಂಬ ಖುಷಿ ಆಯಿತು ಮಾತ್ರ. ಏನು ಸರೌಂಡಿಂಗಪ್ಪ, ಎಷ್ಟು ದೊಡ್ಡದಾಗೈತೆ. ಇನ್ನೊಂದು ಅದು ಒಂಥರ ಹೇಳೋದಕ್ಕೆ ಆಗಲ್ಲ. ಮೋಸ್ಟ್ಲಿ ಯಾವ ದೇವಸ್ಥಾನವೂ ಈ ಥರ ಇಲ್ಲ. ಇನ್ನೊಂದು ಎಲ್ಲ ದೇವಸ್ಥಾನದಲ್ಲೂ ಇಷ್ಟಿಷ್ಟು ಇದಾಗಿ ಚಿಕ್ಕದಾಗಿ ಇದು ಮಾಡಿರ್ತಾರೆ. ಇದು ನೋಡ್ಬೋದು, ನೀವೇ ನೋಡ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ. ಇಲ್ಲ ಅಂದರೂ ಏನಿಲ್ಲ, 1,00,000 ಜನ ಒಳಗಡೆ ನಿಂತ್ಕೋಬೋದೇನೋಪ್ಪ ನನ್ನ ಪ್ರಕಾರ, ಅಷ್ಟು ಪೀಸ್ಫುಲ್ ಆಗಿದೆ. ಸೊ ಅಲ್ಲಿಂದ ನಾವು ಪ್ರಸಾದ ಎಲ್ಲ ತೊಗೊಂಡು, ಜಾಸ್ತಿ ಪ್ರಸಾದನ ತೊಗೊಂಡು, ಸೊ ಅಲ್ಲಿಂದ ಸ್ವಲ್ಪ ಒಂದು ರಾಯರ್ದು ಒಂದು ಅಲ್ಲೆಲ್ಲ ಮಾರ್ತಾಯಿರ್ತಾರೆ, ನೋಡ್ತಾ ಇರ್ಬೋದು ವೈಟ್ ಕಲರ್ ಥರ. ಸೊ ಅದೊಂದು ಬುದ್ಧ ಒಂದು ತೊಗೊಂಡು ಬಂದ್ವಿ. ಸೊ ಒಂದು ನೆನಪಿಗಿರಲಿ ಅಂತ. ಸೊ ತುಂಬ ಚೆನ್ನಾಗಿತ್ತು. ಒಂಥರ ಹೋಗ್ಬಿಟ್ಟು ಬಂದಿದ್ದು ಒಂಥರ ಜರ್ನಿ, ಅಂದರೆ ಮಕ್ಳುಗಳನ್ನ ಇದು ಮಾಡಿಕೊಂಡು. ಬಟ್ ಬಸ್ಸಲ್ಲಿ ಟ್ರೈನಲ್ಲಿ ಅಂದರೆ ಆಗೋದಿಲ್ಲ. ಸೊ ಕಾರಲ್ಲಿ ಬಂದಿದ್ದೆ ಬೆಟರ್ ಅನಿಸ್ತು. ಏಕೆಂದರೆ ಕಾರಲ್ಲಿ ಮತ್ತು ಇನ್ನೊಂದು ಒಬ್ಬರೇ ಡ್ರೈವ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಯಜಮಾನರು ಚಿಕ್ಕಪ್ಪ ಅವರು ಬಂದಿದ್ದರು. ಸೊ ಹಾಗಾಗಿ ಇಬ್ಬರೂ ಡ್ರೈವ್ ಮಾಡಿದ್ರಿಂದ ಒಂದು ಸ್ವಲ್ಪ ನಮ್ಮ ಯಜಮಾನೇನು ಸ್ವಲ್ಪ ಡ್ರೈವ್ ಮಾಡೋದಷ್ಟೇ, ಜಾಸ್ತಿ ಅಂಕಲೇ ಮಾಡಿದ್ದು. ಸೊ ಹಾಗಾಗಿ ಮಕ್ಳುಗಳು ಮೇಂಟೈನ್ ಮಾಡಿಕೊಂಡು ಬರೋದು ಅಂದರೆ ಒಂದು ಬೆಸ್ಟ್ ಅಂತ ಅಂದರೆ ಒಂದು ಕಾರಲ್ಲಿ ಹೋದ್ರೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ಸಾಂಗ್ ಹಾಕಿ ಬಾವಾ ವೀಡಿಯೋ ಮಾಡೋಣ, ಸಾಂಗ್ ಹಾಕಿ ಎಲ್ಲೋ ಅದು ಹೊಟ್ಟೆ ಹೋಯ್ತು. ಸೊ ಆಮೇಲೆ ಮತ್ತೆ ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲೊಂದು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಇಲ್ಲಿಗೆ ಬರಬೇಕಂತೆ, ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಂದಿದ್ದೀವಿ. ಸೊ ಇದ್ರ ಹೆಸರು ದಿನೋ ಆಂಜನೇಯ ಅನಿಸುತ್ತೆ, ಪಂಚಮುಖಿ ಆಂಜನೇಯ ಸಮಥಿಂಗ್ ಇರ್ಬೋದು. ಒಟ್ಟಲ್ಲಿ ಇದು ಸುಧಾ ತುಂಬಾ ಚೆನ್ನಾಗಿತ್ತು. ಸೊ ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಒಳಗಡೆ ಕ್ಲಿಪ್ಪಿಂಗ್ಸ್ ತೊಗೊಳಂಗಿಲ್ಲ. ಸೊ ಹಾಗಾಗಿ ಒಳಗಡೆ ವಿಡಿಯೋಸ್ ಇಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ತೊಗೊಂಡಿದ್ದೀನಿ. ಇದು ಅಷ್ಟೇ ಸಮಥಿಂಗ್ ದೊಡ್ಡದಾಗೇ ಇದೆ. ಸೊ ಅಲ್ಲಿ ಹೋಗಿರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾರೆ. ಸೊ ಅಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ.
ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಮಂತ್ರಾಲಯ ಮುಗಿಸ್ಕೊಂಡು ಇವಾಗ ಇಲ್ಲೇ ಪಂಚಮುಖಿ ಪ್ರಾಣದೇವಾಯ ನಮಃ ಅಂತ ಏನೋ ಇದೆ. ಸೊ ಆ ದಿವಸಕ್ಕೆ ಬಂದಿದ್ದೀವಿ, ಆಂಜನೇಯ ಅನ್ಕೋತೀನಿ, ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ. ಮಾಡ್ತಾಯಿದ್ದೀನಿ ಆಲ್ರೆಡಿ. बारामती नमस्कार भाई स्वयंभू आंजनेय पाद वही मने नमस्कार ಮಾಡಿ ಮುಂದೆ ಬನ್ನಿ. ಆಂಜನೇಯ ನಾರಸಿಂಹ ಬಾಳೆಹಣ್ಣು ತಕ್ಕಬೇಕಿತ್ತು. ನೋಡ್ತಾ ಇರ್ಬೋದು, ಮುಗಿಸ್ಕೊಂಡು ಬಂದ್ವಿ. ಇವಾಗ ಸರೌಂಡಿಂಗ್ ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗೆ ಇದೆ. ಸೊ ನಾವಲ್ಲಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಇದು ಮಾಡಿದ್ವಿ. ಸೊ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನಪ್ಪ ವೀಡಿಯೋಸ್ ಮಾಡ್ತಾ ಇರೋದು ಅಂದರೆ ಸ್ಟಾಪ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಕಡೆ ಸರೌಂಡಿಂಗು ನೀರು ರಾಯಚೂರು, ಬಟ್ ಇಲ್ಲಿ ನೀರೆಲ್ಲ ಇಲ್ಲ ಜಾಸ್ತಿ ಅಷ್ಟೊಂದು. ಬಟ್ ಆದರೂ ನೋಡಿ ಒಂದು ಚೂರು ಕಳೆ ಇಲ್ಲ. ಸೊ ಭೂಮಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಲೈನ್ಸ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹತ್ತಿ ಜಾಸ್ತಿ ಆ ಕಡೆ ಸೈಡು, ಹತ್ತಿ ಮತ್ತು ಮೆಣಸಿನ ಗಿಡ. ಸೊ ಈ ಥರ ಎಲ್ಲ ಜಾಸ್ತಿ ನೋಡ್ತಾ ಇರ್ಬೋದು. ಎಷ್ಟು ಲೈನ್ಸ್ ನನಗೆ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ನಮ್ಮ ಸೈಡೆಲ್ಲ ಎಷ್ಟೆಲ್ಲ ಹಾಳು ಮಾಡಿಟ್ಟಿರ್ತಾರೆ ಭೂಮಿಗಳನ್ನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಚೆನ್ನಾಗಿದೆ ಬಿಡು, ಅಂದರೆ ಎಲ್ಲರೂ ಕುತ್ಕೊಬೋದು. ಸೈಡಾಗ ಬೇಗ ನೀನು ಕೈ ಎತ್ತಾನೆ. ಬಂಗಾರ ಕಾಣಿದೆ. ಈಗ ನೋಡ್ತಾ ಇರ್ಬೋದು, ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ತಾನೇ ಬರ್ತಾ ಇದ್ದೀವಿ. ಯಾವುದೋ ಇದು ಗೊತ್ತಿಲ್ಲ, ಹೋಟೆಲ್ ನೇಮು ಅರೋಮಾ LET ಅಂತ. ಎಲ್ಲಿದ್ದೀವಿ ಅಂತಲೇ ಗೊತ್ತಿಲ್ಲ ನನಗಂತೂ. ಎಲ್ಲಿದ್ದೀವಿ ರೀ ಇವಾಗ ನಾವು? ಊರು ಯಾವ ಊರಿದು? ಅನಂತಪುರಂ. ಇನ್ನು ಆಂಧ್ರದಲ್ಲೇ ಇದೀವಿ ನಾವು. ಆಂಧ್ರ ಅನಂತಪುರಂ. ಆಂಧ್ರದಲ್ಲಿ ಅನಂತಪುರಂನಲ್ಲಿ ಇದೀವಿ. ಓವರ್ ಆಲ್ ತುಂಬ ಚೆನ್ನಾಗಿದ್ದು. ಟೆಂಪಲ್ಗೆ ಹೋಗಿದ್ದು ಮೈಂಡ್ ಫ್ರೀ ಆಗಿದ್ದು, ಒಂಥರ ನೋಡಿದ್ದು, ರಾಯರ ದರ್ಶನ ಮಾಡಿದ್ದು. ಸೊ ಆದಷ್ಟು ಎಲ್ಲರೂ ರಾಯರಿಗೆ ತುಂಬ ಒಳ್ಳೇದು ಮಾಡಲಿ. ಸೊ ನಿಮ್ಗೆ ಏನೇನು ಅನಿಸುತ್ತೆ, ನಿಮ್ಮ ಕನಸು ಆಸೆಗಳೆಲ್ಲ ಈಡೇರಿಸಲಿ. ಸೊ ರಾಯರನ್ನ ನಂಬಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಸೊ ಹಾಗಾಗಿ ನಾನು ನಂಬಿದ್ದೀನಿ. ನಾವು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ನೋಟನ್ನ ದೇವರು ಆದಷ್ಟು ಬೇಗ ನಮಗೆ ನೆರವೇರಿಸಲಿ. ಸೊ ಇನ್ನೊಂದು ಸರಿ ಹೋಗ್ಬಿಟ್ಟು ಬರೋಣ. ಒಂಥರ ಪೀಸ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಲಾಂಗ್ ಡ್ರೈವ್ ಅಲ್ವಾ. ಸೊ ಹಾಗಾಗಿ ಒಂದು ಲಾಂಗ್ ಡ್ರೈವ್ ಹೋಗೋರಿಗೆ ಬೇಸಿಕಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.